Hi friends, welcome to my channel. So let's know some words with sentences. First word run out ಅಂದರೆ ಖಾಲಿಯಾಗುವುದು. ಸೊ ಎಕ್ಸಾಂಪಲ್, ನಮ್ಮಲ್ಲಿ ಸಕ್ಕರೆ ಖಾಲಿಯಾಗಿದೆ ಅಂದರೆ ನಮ್ಮ ಹತ್ರ ಸಕ್ಕರೆ ಇಲ್ಲ, ಖಾಲಿಯಾಗಿದೆ ಅಂತ ಹೇಳುವಾಗ ವಿ ಹ್ಯಾವ್ ರನ್ ಔಟ್ ಆಫ್ ಶುಗರ್. ವಿ ಹ್ಯಾವ್ ರನ್ ಔಟ್ ಆಫ್ ಶುಗರ್. ನನ್ನ ಬಳಿ ಹಣ ಖಾಲಿಯಾಗಿದೆ. I have run out of money. I have run out of money. ನನಗೆ ಸಮಯ ಮೀರಿದೆ ಅಥವಾ ನನ್ನ ಹತ್ರ ಯಾವುದೇ ರೀತಿಯಾದಂಥ ಸಮಯ ಇಲ್ಲ ಅಂತ ಹೇಳುವಾಗ ಐ ರ್ಯಾನ್ ಔಟ್ ಆಫ್ ಟೈಮ್. ಐ ರ್ಯಾನ್ ಔಟ್ ಆಫ್ ಟೈಮ್. ನನ್ನ ಬಳಿ ಡಾಟಾ ಖಾಲಿಯಾಗಿದೆ. ಐ ಹ್ಯಾವ್ ರನ್ ಔಟ್ ಆಫ್ ಡಾಟಾ. ಐ ಹ್ಯಾವ್ ರನ್ ಔಟ್ ಆಫ್ ಡಾಟಾ. ಪೆಟ್ರೋಲ್ ಖಾಲಿಯಾಗುತ್ತಿದೆ ಅಂದರೆ ಬೈಕಲ್ಲಿ ಪೆಟ್ರೋಲ್ ಖಾಲಿಯಾಗುತ್ತಿದೆ. ರನ್ನಿಂಗ್ ಔಟ್ ಆಫ್ ಪೆಟ್ರೋಲ್. ರನ್ನಿಂಗ್ ಔಟ್ ಆಫ್ ಪೆಟ್ರೋಲ್. ಸೊ ರನ್ ಔಟ್ ಮೇಲೆ ಕೆಲವು ಎಕ್ಸಾಂಪಲ್ ನೋಡಿದ್ವಿ. ಸೊ ನೆಕ್ಸ್ಟ್ ವರ್ಡ್ ಡ್ಯೂ ಟು ಅಂದರೆ ಆದ ಕಾರಣ ಅನ್ನೋ ಮೀನಿಂಗ್ ಬರುತ್ತೆ. ಎಕ್ಸಾಂಪಲ್ಸ್, ಅನಾರೋಗ್ಯದ ಕಾರಣ ನಾನು ಶಾಲೆಗೆ ಬರುವುದಿಲ್ಲ. ಐ ಡೋಂಟ್ ಕಮ್ ಟು ಸ್ಕೂಲ್ ಡ್ಯೂ ಟು ಇಲ್ನೆಸ್. ಐ ಡೋಂಟ್ ಕಮ್ ಟು ಸ್ಕೂಲ್ ಡ್ಯೂ ಟು ಇಲ್ನೆಸ್. ಪರಿಣಾಮಕಾರಿ ನಿರ್ವಹಣೆಯಿಂದ ಕಂಪನಿಯ ಲಾಭ ಹೆಚ್ಚಾಗಿದೆ. ದ ಕಂಪನಿ ಪ್ರಾಫಿಟ್ಸ್ ಇನ್ಕ್ರೀಸ್ಡ್ ಡ್ಯೂ ಟು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ದ ಕಂಪನಿ ಪ್ರಾಫಿಟ್ಸ್ ಇನ್ಕ್ರೀಸ್ಡ್ ಡ್ಯೂ ಟು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಬಹಳ ಮಳೆಯಿಂದಾಗಿ ನಾನು ತಡವಾಗಿ ಬಂದಿದ್ದೇನೆ ಅಂದರೆ ಜೋರಾದ ಮಳೆ ಬಂದ ಕಾರಣ ನಾನು ಬರೋದು ತಡವಾಯಿತು ಅಂತ ಹೇಳುವಾಗ ಐ ಆಮ್ ಲೇಟ್ ಡ್ಯೂ ಟು ಹೆವಿ ರೇನ್. ಐ ಆಮ್ ಲೇಟ್ ಡ್ಯೂ ಟು ಹೆವಿ ರೇನ್. ನಮ್ಮ ಕಂಪನಿಯ ವಾರ್ಷಿಕೋತ್ಸವದ ಆಚರಣೆಯ ಕಾರಣ ನಿಮಗೆ ಆಫರ್ ಸಿಗುತ್ತದೆ ಅಂತ ಹೇಳುವಾಗ ಯು ಗೆಟ್ ಆಫರ್ ಡ್ಯೂ ಟು ಸೆಲೆಬ್ರೇಷನ್ ಆಫ್ ಅವರ್ ಕಂಪನಿ ಆ್ಯನಿವರ್ಸರಿ. ಯು ಗೆಟ್ ಆಫರ್ ಡ್ಯೂ ಟು ಸೆಲೆಬ್ರೇಷನ್ ಆಫ್ ಅವರ್ ಕಂಪನಿ ಆ್ಯನಿವರ್ಸರಿ. ನೆಕ್ಸ್ಟ್ ವರ್ಡ್ ಬಿಲಾಂಗ್ಸ್ ಟು ಅಂದರೆ ಸಂಬಂಧಿಸಿದೆ, ಅದಕ್ಕೆ ಸೇರಿದ್ದು ಅನ್ನೋ ಮೀನಿಂಗ್ ಬರುತ್ತೆ. ಎಕ್ಸಾಂಪಲ್, ಇದು ನನಗೆ ಸಂಬಂಧಿಸಿದ್ದು. ಇಟ್ ಬಿಲಾಂಗ್ಸ್ ಟು ಮೀ. ಇಟ್ ಬಿಲಾಂಗ್ಸ್ ಟು ಮೀ. ಆ ವಿಷಯ ನಮ್ಮ ಕುಟುಂಬಕ್ಕೆ ಸೇರಿದ್ದು. ಆ ಒಂದು ವಿಷಯ ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದ್ದು ಅಂತ ಹೇಳುವಾಗ ದ್ಯಾಟ್ ಮ್ಯಾಟರ್ ಬಿಲಾಂಗ್ಸ್ ಟು ಅವರ್ ಫ್ಯಾಮಿಲಿ. ದ್ಯಾಟ್ ಮ್ಯಾಟರ್ ಬಿಲಾಂಗ್ಸ್ ಟು ಅವರ್ ಫ್ಯಾಮಿಲಿ. ಈ ಪುಸ್ತಕ ಅವಳಿಗೆ ಸಂಬಂಧಿಸಿದ್ದು, ಅವಳಿಗೆ ಸೇರಿದ್ದು. ದಿಸ್ ಬುಕ್ ಬಿಲಾಂಗ್ಸ್ ಟು ಹರ್. ದಿಸ್ ಬುಕ್ ಬಿಲಾಂಗ್ಸ್ ಟು ಹರ್. ಹಣದ ವಿಭಾಗವು ನಮ್ಮ ಅಣ್ಣನಿಗೆ ಸಂಬಂಧಿಸಿದ್ದು ಅಂದರೆ ಅದರ ಬಗ್ಗೆ ಅವನಿಗೆ ಗೊತ್ತಿರುತ್ತೆ. ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಸ್ ಬಿಲಾಂಗ್ಸ್ ಟು ಮೈ ಬ್ರದರ್. ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಸ್ ಬಿಲಾಂಗ್ಸ್ ಟು ಮೈ ಬ್ರದರ್. ಈ ಕಾರ್ ಅವರಿಗೆ ಸೇರಿದ್ದು. ದಿಸ್ ಕಾರ್ ಬಿಲಾಂಗ್ಸ್ ಟು ದೆಮ್. ದಿಸ್ ಕಾರ್ ಬಿಲಾಂಗ್ಸ್ ಟು ದೆಮ್. ನೆಕ್ಸ್ಟ್ ಒನ್ ಎಲಿಗೆಂಟ್ ಅಂದರೆ ಸೊಗಸಾದ, ಅಂದವಾದ. ಸೊ ಎಕ್ಸಾಂಪಲ್, ಇದು ತುಂಬ ಸೊಗಸಾಗಿದೆ. ಇಟ್ಸ್ ಸೋ ಎಲಿಗೆಂಟ್. ಇಟ್ಸ್ ಸೋ ಎಲಿಗೆಂಟ್. ಅವಳ ಹಾಡು ತುಂಬ ಸೊಗಸಾಗಿದೆ. ಹರ್ ಸಾಂಗ್ ಈಸ್ ವೆರಿ ಎಲಿಗೆಂಟ್. ಹರ್ ಸಾಂಗ್ ಈಸ್ ವೆರಿ ಎಲಿಗೆಂಟ್. ಅವಳು ಕಾರ್ಯಕ್ರಮಕ್ಕೆ ಸೊಗಸಾದ ಅಥವಾ ಅಂದವಾದ ನೆಕ್ಲೆಸನ್ನು ಧರಿಸಿದ್ದಾಳೆ ಅಂತ ಹೇಳುವಾಗ ಶಿ ಹೋರ್ ಆ್ಯನ್ ಎಲಿಗೆಂಟ್ ನೆಕ್ಲೆಸ್ ಟು ದಿ ಫಂಕ್ಷನ್. ಶಿ ಹೋರ್ ಆ್ಯನ್ ಎಲಿಗೆಂಟ್ ನೆಕ್ಲೆಸ್ ಟು ದಿ ಫಂಕ್ಷನ್. ಅವನು ಸೊಗಸಾದ ಭಾಷಣ ಮಾಡಿದನು ಅಥವಾ ಕೊಟ್ಟನು ಅಂತ ಹೇಳುವಾಗ ಹಿ ಗೇವ್ ಆ್ಯನ್ ಎಲಿಗೆಂಟ್ ಸ್ಪೀಚ್. ಹಿ ಗೇವ್ ಆ್ಯನ್ ಎಲಿಗೆಂಟ್ ಸ್ಪೀಚ್. ಸೊ ಲಾಸ್ಟ್ ವರ್ಡ್ ರೆಡಿ ಟು ಅಂದರೆ ತಯಾರಾಗೋದು. ನಾನು ಹೋಗಲು ತಯಾರಾಗಿದ್ದೇನೆ. ಐ ಆಮ್ ರೆಡಿ ಟು ಗೋ.
ಐ ಆಮ್ ರೆಡಿ ಟು ಗೋ. ನಾನು ಸವಾಲುಗಳನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ, ತಯಾರಿದ್ದೇನೆ. ಐ ಆಮ್ ರೆಡಿ ಟು ಆಕ್ಸೆಪ್ಟ್ ದ ಚಾಲೆಂಜಸ್. ಐ ಆಮ್ ರೆಡಿ ಟು ಆಕ್ಸೆಪ್ಟ್ ದ ಚಾಲೆಂಜಸ್. ಅವಳು ನಿನಗೆ ತೊಂದರೆ ಕೊಡಲು ಸಿದ್ಧಳಿದ್ದಾಳೆ. ಶಿ ಈಸ್ ರೆಡಿ ಟು ಬಾದರ್ ಯು. ಶಿ ಈಸ್ ರೆಡಿ ಟು ಬಾದರ್ ಯು. ನಾವು ಅಡುಗೆ ಮಾಡುವುದಕ್ಕೆ ತಯಾರಿದ್ದೇವೆ. ವಿ ಆರ್ ರೆಡಿ ಟು ಕುಕ್. ವಿ ಆರ್ ರೆಡಿ ಟು ಕುಕ್. ನಾನು ಅಪಾಯವನ್ನು ಎದುರಿಸಲು ಸಿದ್ಧನಿದ್ದೇನೆ. ಯಾವುದೇ ರೀತಿಯಾದಂಥ ತೊಂದರೆ ಬಂದರೂ ಅದನ್ನು ಎದುರಿಸಲು ರೆಡಿ ಇದ್ದೇನೆ ಅಂತ ಹೇಳುವಾಗ ಐ ಆಮ್ ರೆಡಿ ಟು ಫೇಸ್ ದ ರಿಸ್ಕ್. ಐ ಆಮ್ ರೆಡಿ ಟು ಫೇಸ್ ದ ರಿಸ್ಕ್. ಅವನು ಕ್ರಿಕೆಟ್ ಆಡೋದಕ್ಕೆ ಸಿದ್ಧನಿದ್ದಾನೆ, ತಯಾರಿದ್ದಾನೆ. ಈ ಈಸ್ ರೆಡಿ ಟು ಪ್ಲೇ ಕ್ರಿಕೆಟ್. ಈ ಈಸ್ ರೆಡಿ ಟು ಪ್ಲೇ ಕ್ರಿಕೆಟ್. So if you like this video, please like, share and subscribe my channel.